ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ನಿಮ್ಮನ್ನು ನೀವು ದ್ವೇಷಿಸುವುದನ್ನು ಮೊದಲು ನಿಲ್ಲಿಸಿ. ಅನೇಕರು ತಮ್ಮನ್ನು ತಾವು ದ್ವೇಷಿಸಿಕೊಳ್ಳುತ್ತಾ ನಿರಾಸೆಯಿಂದ ದ್ವೇಷದ ಪ್ರತಿಕ್ರಿಯೆ ತೋರುತ್ತಾರೆ. ತಮ್ಮನ್ನು ತಾವು ದ್ವೇಷಿಸಿಕೊಳ್ಳುವವರು ತಮಗೂ ಇತರರಿಗೂ ನೋವು ಉಂಟಾಗುವ ರೀತಿಯಲ್ಲಿ ವರ್ತಿಸುತ್ತಾರೆ. ತಾಳ್ಮೆ, ಸಹನೆ, ಸಂಯಮದಿಂದ ವರ್ತಿಸುವುದಿಲ್ಲ. ಇವರು ಇತರರನ್ನು ಅತಿಯಾಗಿ ದೂಷಣೆ ಮಾಡುತ್ತಾರೆ. ಸುಮ್ಮನೆ ಜಗಳವಾಡಿ ಎಲ್ಲರ ಮಾನಸಿಕ ಶಾಂತಿಯನ್ನು ಹಾಳು ಮಾಡುತ್ತಾರೆ. ದ್ವೇಷ ಅನ್ನೋದು ಸೂಕ್ತ ಮನಸ್ಸಿನಲ್ಲಿ ಬೆಳವಣಿಗೆಯಾಗುತ್ತಾ ಇರುವುದು. ಯಾವಾಗ ಮನಸ್ಸಿನಲ್ಲಿ ಕೀಳರಿಮೆ ಹುಟ್ಟುವುದೋ ಅಲ್ಲಿಯೇ ದ್ವೇಷದ ಕಿಡಿಯು ಉಗಮಿಸುವುದು. ದ್ವೇಷದ ಭಾವನೆಯನ್ನು ನಿಯಂತ್ರಿಸಿಕೊಳ್ಳದಿದ್ದರೆ ಅದು ಇನ್ನೊಬ್ಬರ ಜೊತೆ ನಮ್ಮನ್ನು ನಾಶ ಮಾಡುವುದು. ಸಂಶಯವು ದ್ವೇಷವನ್ನು ಹುಟ್ಟುಹಾಕುತ್ತದೆ. ಪ್ರೀತಿ, ಮಮತೆ ಸಿಗದಿದ್ದಾಗ ಕೂಡ ದ್ವೇಷ ಆರಂಭವಾಗುತ್ತದೆ. ಇತರರು ತಿರಸ್ಕರಿಸಿದಾಗಲೂ ಕೂಡ ದ್ವೇಷ ಆರಂಭವಾಗುತ್ತದೆ. ದ್ವೇಷದಿಂದ ಕೂಡಿರುವವರು ವಿಷಚಕ್ರದಲ್ಲಿ ಸುತ್ತುವರು. ಮನಸ್ಸಿನ ಸಮತೋಲನ ಕಳೆದುಕೊಳ್ಳುವರು. ದ್ವೇಷ ಎನ್ನುವುದು ನೆಗೆಟಿವ್ ಯೋಚನೆ. ವ್ಯಕ್ತಿಯನ್ನು ಯಾವ ಸ್ಥಿತಿಗೆ ಬೇಕಾದರೂ ತಲುಪಿಸಬಹುದು. ದ್ವೇಷದಿಂದ ಕೋಪ ಉಂಟಾಗುತ್ತದೆ. ದ್ವೇಷ ಸೇಡು ಅಪರಾಧವನ್ನು ಮಾಡಿಸಬಹುದು. ದ್ವೇಷ ಸ್ವಯಂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟುಮಾಡುತ್ತದೆ. ತಲೆನೋವು, ನಿದ್ರಾಹೀನತೆ, ಅನೇಕ ಮಾನಸಿಕ ಕಾಯಿಲೆಗಳು ಬರುವುದು. ದ್ವೇಷ ಎನ್ನುವುದು ಒಂದು ಮಾನಸಿಕ ರೋಗ. ದ್ವೇಷದಿಂದ ದೈಹಿಕ, ಮಾನಸಿಕ ಅನಾರೋಗ್ಯ ಉಂಟಾಗುತ್ತದೆ. ನಿಮ್ಮಷ್ಟಕ್ಕೆ ನೀವು ಬೇಸರಿಸಿಕೊಳ್ಳುವುದನ್ನು ನಿಲ್ಲಿಸಿ. ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡಿ. ನಿಮ್ಮ ಕೀಳರಿಮೆಯನ್ನು ನಿವಾರಿಸಿಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳಿ. ದ್ವೇಷವನ್ನು ಹುಟ್ಟಲು ಕೊಡಬೇಡಿ. ದ್ವೇಷದ ಜಾಗದಲ್ಲಿ ಪ್ರೀತಿಯನ್ನು ಪೋಷಿಸಿ. ಕತ್ತಲೆಗೆ ಎಂದಿಗೂ ಕತ್ತಲೆಯನ್ನು ಸರಿಸಲು ಸಾಧ್ಯವಿಲ್ಲ. ಅಲ್ಲಿ ಬೆಳಕಿನ ಛಾಯೆ ಬೇಕೇ ಬೇಕು. ನಂಬಿಕೆಯಿಂದ ಮುಂದೆ ಸಾಗು, ಹೊರತು ನಿನ್ನ ದೌರ್ಬಲ್ಯವನ್ನು ನೆನೆದು ಹಿಂದೆ ಹೆಜ್ಜೆ ಹಾಕದಿರು. ಇಂದಲ್ಲ ನಾಳೆ ಜಯ ನಿಮಗೆ ಸಿಗುವುದು. ದ್ವೇಷ ನಮ್ಮ ಬದುಕಿನ ಅತಿ ದೊಡ್ಡ ತೊಡಕು. ದ್ವೇಷಕ್ಕಿಂತಲೂ ಪ್ರೀತಿಯಿಂದ ನಮಗೆ ನಮ್ಮವರಿಗೆ ಲಾಭವಿದೆ. ನಿಮ್ಮನ್ನು ನೀವು ದ್ವೇಷಿಸುವುದನ್ನು ನಿಲ್ಲಿಸಿದರೆ ಇತರರನ್ನು ದ್ವೇಷಿಸುವುದನ್ನು ತಪ್ಪಿಸಬಹುದು. ನಿಮ್ಮನ್ನು ಇತರರು ದ್ವೇಷಿಸುವುದನ್ನು ತಪ್ಪಿಸಬಹುದು. ನಿಮ್ಮ ಬಗ್ಗೆ ನೀವು ಎಂದಿಗೂ ಪ್ರೀತಿ, ಅಭಿಮಾನ ಕಳೆದುಕೊಳ್ಳದಿರಿ. ಸದಾ ಗೌರವಿಸಿಕೊಳ್ಳಿ. ಇತರರ ಎದುರು ನಿಮ್ಮನ್ನು ನೀವು ನೆಗೆಟಿವ್ ಆಗಿ ಬಿಂಬಿಸಿಕೊಳ್ಳದಿರಿ. ದ್ವೇಷ ಜೀವನ ಮೌಲ್ಯಗಳನ್ನು ನಾಶ ಮಾಡುವುದು. ಸಂಬಂಧಗಳನ್ನು ದೂರಗೊಳಿಸುವುದು. ಶತ್ರುಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವುದು. ಬದುಕನ್ನು ಇನ್ನಷ್ಟು ಕಠಿಣಗೊಳಿಸುವುದು. ನೆಮ್ಮದಿ ಇಲ್ಲದ ಜೀವನ ದ್ವೇಷದ ಇನ್ನೊಂದು ಮುಖವಾಗಿರುತ್ತದೆ. ಇಂದಿನ ಈ ವಿಡಿಯೋ ನಿಮಗಿಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.